ಟಿವಿ ಹತ್ರ ಇಟ್ಟಿದ್ವಲ್ಲ, ಇದು ಹೊಡೆದೋಯ್ತು. ಫಸ್ಟ್ ಪ್ರಮೋಷನ್ ವಿಡಿಯೋ ಹಾಕ್ತಾ ಇದ್ದಾಳೆ. ನಮ್ಮ ಮನೇಲಿ ಬಿಟ್ರೆ ಸೈಕಲ್ ಪೇಟೆಲಿ ಯಾರ ಮನೇಲಿ ಇಲ್ಲ. ಕುಡಿತಾ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿಂದ ನಮ್ಮ ಅಡ್ಗೆ ಮನೆ ಕನೆಕ್ಟ್ ಆಗುತ್ತೆ. ಈವೇ ಹೊಡೆದೇ ಹೋಯ್ತು. ಮತ್ತೆ ಪಿಂಪಲ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. 3 ಫಾಲ್ಸ್ ಇದೆ, ಆಮೇಲೆ ಟ್ರಕ್ಕಿಂಗ್ ಮಾಡ್ಬೋದು. ಸೊ ತುಂಬಾ ಆಪ್ಷನ್ ಇದೆ. ಚೇತನ ಸರಿ ಇಲ್ಲ ಕಣೆ, ಜಿಗ್ನೆ ಕಣೆ ಇಲ್ಲಿ ಬೇಜಾರಾಗುತ್ತಲ್ಲ. ನಿಮ್ಮ ಅವ್ವನ್ ಕಟ್ಟಾಕಿರಲ್ಲ. ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಬರ್ತಾ ಇದೆ ಅನ್ನೋ ಒಂದು ಫ್ಯಾಕ್ಟ್ನೇ ನನಗೆ ನಂಬಕ್ ಆಗ್ತಾ ಇಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಯಿತಾ. ಬೆಳಗ್ಗಿಂದನೂ ನಾನು ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ ಈ ವೆದರಲ್ಲಿ. ನಾನು ಆ್ಯಕ್ಚುಲಿ ತೋಟಕ್ಕೆ ಬಂದಾಗೆಲ್ಲ ಒಂದು ದಿನಕ್ಕೆ ಒಂದು 4-5 ಸಾರಿ ಕಾಫಿ ಕುಡಿತೀನಿ. ಯಾಕಂದರೆ ಅಷ್ಟು ಚಳಿ ಇರುತ್ತಲ್ಲ, ಸೊ ಬೇಕಾಗ್ತಿರುತ್ತೆ. ಬಿಸಿ 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 ಏನಾದರೂ ತಿಂತಾ ಇರಬೇಕು, ಕುಡಿತಾ ಇರಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಆಲ್ರೆಡಿ ನಾನು 3 ಸರಿ ಆಗಿದೆ ಬೆಳಗಿಂದ. ಇವಾಗ ಮತ್ತೊಂದು ಸರಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ನೆಮ್ಮದಿ ಆಗುತ್ತೆ. ಇವಾಗ ಯಾರಿಗಾರ ಹೇಳಿದ್ರೆ ನಿಜವಾಗ್ಲೂ ಸರ್ಯಾಗಿ ಬಯಸ್ಕೊತೀನಿ, ನಾನೇ ಹೋಗಿ ಮಾಡ್ತೀನಿ. ಇಲ್ಲಿ ಈ ಕಡೆ ಸೈಡು ಗುಡ್ಡ ಸ್ವಲ್ಪ ಕ್ಲಿಯರ್ ಆಗಿದೆ, ಅದಕ್ಕೆ ತೋರಿಸೋಣ ಅಂತ ಬಂದೆ. ಆ್ಯಕ್ಚುಲಿ ಈ ವೆದರಲ್ಲಿ ಕ್ಲಿಯರೇ ಆಗಲ್ಲ ಗೈಸ್. ಆ್ಯಂಡ್ ಈ ವರ್ಷ ಏನು ಗೊತ್ತಾ, ಜಾಸ್ತಿ ಮಳೆನೇ ಇಲ್ಲ. ಆ್ಯಕ್ಚುಲಿ ಮಳೆ ಬರಬೇಕು, ಇಲ್ಲ ಅಂತ ಅಂದರೆ ಕಾಫಿ ಪ್ಲ್ಯಾನ್ಸ್ ಎಲ್ಲ ಹಾಳಾಗೋಗುತ್ತೆ. ಅಜ್ಜಿ ಹೇಳ್ತಾಯಿದ್ರು. ನಿಮಗೆ ವೆದರ್ ತೋರಿಸ್ತೀನಿ. ಇದೆ ಗೈಸ್ ಲೊಕೇಶನ್. ಈ ಮರ ಎಲ್ಲ ಅಡ್ಡ ಬಂದು ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇಲ್ಲಿ ಕ್ಲಿಯರಾಗಿ ಕಾಣ್ತಿದೆ, ಈ ಕಡೆ ಕಾಣಿಸ್ತಿಲ್ಲ. ಅಂದರೆ ಈ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ. ಸೊ ರಿಯಲಾಗೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ತೋಟ ಇದೆಯಲ್ಲ, ಅಲ್ಲೊಂದು ಫಾಲ್ಸ್ ಇದೆ. ನಾನು ಯಾವತ್ತೂ ಹೋಗಿಲ್ಲ. ಚಿಕ್ಕವಳಿಂದ ಹೋಗೋಣ 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 ಅಂತ ತುಂಬ ಸರಿ ಅಂದ್ಕೊಂಡಿದ್ದೀವಿ, ಬಟ್ ಹೋಗೋಕ್ಕಾಗಲಿಲ್ಲ. ನೋಡೋಣ ಇನ್ನು ಯಾವಾಗಾದ್ರೂ ಟೈಮ್ ಬಂದರೆ ಒಂದಿಷ್ಟು ಜನ ಹೋಗಬೇಕು ಅಂತ. ಇವಾಗ ನಾನು ಚೇತು ಹೋದರೆ ಮಜಾನೇ ಬರೋಲ್ಲ, ಅದಕ್ಕೆ ಸುಮ್ಮನಾದ್ವಿ. ಸೊ ಇದನ್ನು ತೋರ್ಸೋಕ್ಕೆ ಅಂತ ಬಂದೆ. ಇದೆಲ್ಲ ಫುಲ್ ಕವರಾಗಿ ಏನೂ ಕಾಣ್ತಾ ಇಲ್ಲ ಬೈ. ಸೊ ಇಲ್ಲಿಂದ ನಮ್ಮ ಅಡುಗೆ ಮನೆ ಕನೆಕ್ಟ್ ಆಗುತ್ತೆ. ಈವೇ ಹೋಗುವ, ಬೈಸ್ಕೊಂತೀನಿ ಬರೀ ಕಾಲಲ್ಲಿ ಓಡಾಡ್ತಿದ್ದೀನಿ ಅಂತ ಅಜ್ಜಿಗೆ. ಅಜ್ಜಿ ನೋಡಿದ್ರೆ ಈಟ ಕಾಲು ತೊಳ್ಕೊಳ್ಬೇಕು. ಇಷ್ಟು ಕೋಲ್ಡ್ ಇರುತ್ತೆ ಗೊತ್ತಾ ನೀರು. ಇವಾಗ ನನಗೆ ಕಾಫಿ ಯಾರು ಮಾಡಿಕೊಡ್ತೀರಾ? ನಾನೇ ಮಾಡ್ತೀನಿ ಬಿಡಿ. ಇದೆಲ್ಲ ಇತ್ತು, ಅಲ್ಲೆಲ್ಲ ಮಾಡಿಟ್ಟಿದ್ದೀನಿ. ಸಕ್ಕರೆ ಹಾಕಿದ್ದೀರಾ ಇದಕ್ಕೆ? ನಮ್ಮಲ್ಲಿ ಬೆಕ್ಕಿದೆ ಗೈಸ್. ಹಾಯ್. ನೋಡ ತಕ್ಷಣ ಓಡೋಗ್ತೀಯಲ್ಲ. ಬಾ ಬಾಬುಷ್ ಬೈಲಿ ಬಾ 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 ಕೊಡ್ತೀನಿ. ಬಾ ಹಾಲಾಗ್ತೀನಿ ಬಾಯಿಲಿ. ಹಾಲೋನ ಬಾ ಹಾಲೋನ ಕೊಡ್ತೀನಿ ಬಾಯಿಲಿ. ಬಾಯಿದು ಬಾ ಬಾ ಬಾಯ್ ಬಾಯಿಲಿ. ಇಲ್ಲಿ ಯಾವುದು ಬೆಕ್ಕು ಸಹ ಇರಲ್ಲ ಗೈಸ್, ಯಾಕೆಂದರೆ ನಾಯಿಗಳು ಅಟ್ಟಾಡ್ಸ್ಕೊಂಡು ಬರುತ್ತೆ. ಅದಕ್ಕೆ ಇಲ್ಲಿ ಅಷ್ಟು ಬೆಕ್ಕಿಲ್ಲ. ನಾಯಿ ಜಾಸ್ತಿ, ಆಮೇಲೆ ಮಂಗಗಳು ಜಾಸ್ತಿ. ಇವಾಗ ಆ್ಯಕ್ಚುಲಿ ಮಂಗಗಳು ಕಡಿಮೆ ಆಗಿದೆ, ಮಳೆಗಾಲ ಅಂತ. ಇಲ್ಲ ಅಂದರೆ ಒಂದಿಷ್ಟು ಮಂಗಗಳು ಇಲ್ಲಿ ಬರ್ತಾಯಿದ್ವು. ಗೈಸ್ ಕಾಫಿ ಮಾಡ್ಕೊಂಡು ಬಂದೆ. 7 ದಿನ ಊಟನೇ ಹೋಗ್ದಿಲ್ಲ. ಏನು ನೋಡ್ತಿದ್ಯಾ? ಯಾವ ಮೂವಿ? ನೇಮ್ ಗೊತ್ತಿಲ್ದಾನೆ ಫಿಲಮ್ ನೋಡ್ತೀಯ ಚೇತು? తెలుగు కదా చూస్తున్నా. నీకు తెలుగు వచ్చా? కొంచెం ಬಿಸಿ ಕಾಫಿ. ನನಗೆ ಹೊರ್ಗಡೆ ಕುತ್ಕೊಂಡು ಕುಡಿಯೋಕ್ಕೆ ಚಂದ, ಈ ಒಳಗಡೆಗಿಂತ. ಚಳಿ ಬರ್ತಿದ್ರೂ ಚಂದ ಇಲ್ಲಿ ಕುತ್ಕೊಂಡು. ಬಟ್ ಇಲ್ಲೆಲ್ಲ ತೋಟದಲ್ಲೆಲ್ಲ ಬಂದರೆ ತುಂಬ ಜನ ಬರಬೇಕು ಇಸ್, ಬೇಜಾರಾಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಸರಿ ಬರಬೇಕಾದ್ರೆ 1-2 ಸೈಕಲ್ ತಗೊಂಬರ್ಬೇಕು. ಸುತ್ತಾಡ್ಬೋದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಇಲ್ಲಾಂದರೆ ಮನೇಲಿ ಇದು ಬೋರ್ ಆಗುತ್ತೆ. ಇವಾಗ ಪರವಾಗಿಲ್ಲ, ಲೈಟ್ ಇದೆ. ಹೋದ ಸರಿ ಲೈಟು ಇರಲಿಲ್ಲ, ವೈಫೈ ಕನೆಕ್ಟ್ ಇಲ್ಲ, ಏನು ನೆಟ್ವರ್ಕು ಹೋಗುತ್ತೆ. ಸೊ ಆ ಥರ ಇದ್ದಾಗ ತುಂಬ ಬೇಜಾರಾಗುತ್ತೆ.
ಅಂದರೆ ಹೊರ್ಗಡೆ ಹೋಗೋಣ ಅಂದರೆ ಫುಲ್ಲು ಮಳೆ, ಅದೇ ಪ್ರಾಬ್ಲಮ್. ಸೈಕಲ್ ಇದ್ದರೆ ಫುಲ್ ಇದೆಲ್ಲ ಕವರೆಲ್ಲ ಮಾಡಿಕೊಂಡು ಇಲ್ಲೇ ಹತ್ತಿರದಲ್ಲಿ 2-3 ಫಾಲ್ಸ್ ಇದೆ, ಆಮೇಲೆ ಟ್ರಕ್ಕಿಂಗ್ ಮಾಡ್ಬೋದು. ಸೊ ತುಂಬ ಆಪ್ಷನ್ ಇದೆ. ಅದೇ ನೆಕ್ಸ್ಟ್ ಆಗಿ ಪ್ಲ್ಯಾನ್ ಮಾಡ್ಕೊಂಬರ್ಬೇಕು. ಟಿ ವಿ ಹತ್ರ ಇಟ್ಟಿದ್ವಲ್ಲ, ಇದು ಹೊಡೆದೋಯ್ತು. ಚೇತೋ, ಇದು ಹೊಡೆದೋಯ್ತು ಕಣೆ. ಟಿ ವಿ ಹತ್ರ ಇಟ್ಟಿದ್ವಲ್ಲ, ಹೊಡೆದೇ ಹೋಯ್ತು. ಇಲ್ಲೇ ತೋಟಕ್ಕೆ ಎಸಿ ಅಂತ ಅಂದರು. ಗೈಸ್, ನಾವು ಇವಾಗ ಚಿಕ್ಕಮಗಳೂರಿಗೆ ಹೊರಡ್ತಾ ಇದ್ದೀವಿ. ಎಲ್ಲ ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಟಿದ್ದೀವಿ. ನಮ್ಮ ತೋಟಮ್ಮಂಗೆ ಇವಾಗ ಬೇಜಾರು. ಅಮ್ಮ ನೀನು ಇಲ್ಲೇ ಇರಮ್ಮ. ಯಾಕೆಲ್ಲ ನಿಂಗೆ ಬೇಜಾರಾಗುತ್ತಲ್ಲ. ಅವಳೇನಿರ್ತಾಳೆ, ಅಯ್ಯೋ ನಿಮ್ಮ ಅವ್ವನ ಕಟ್ಟಾಕರಿರಲ್ಲ, ಪೇಟೆ ರೂಢಿ ಆಗ್ಬಿಟ್ಟಿದೆ ಅವಳಿಗೆ. ಅದೇನಪ್ಪ ಎಲ್ಲರಿಗೂ ರೂಢಿ ಆಯ್ತು, ನಂಗೆ ಮಾತ್ರ ರೂಢಿ ಆಗಿಲ್ಲ. ನನಗೆ ಇಲ್ಲೇ ಇಷ್ಟ ತೋಟಮ್ಮ. ನಾನು ಒಂದು ಸೈಕಲ್ ತಗೊಂಬರ್ತೀನಿ ತಡಿ. ಸೈಕಲ್ಲು ಯಾಕೆಲ್ಲ ಹೊಡಿಯಕ್ಕ? ಬೇಜಾರಾಗುತ್ತಲ್ಲ, ಇಲ್ಲಿ ಯಾರು ಕೊಡಲ್ಲ ಸೈಕಲ್ಲು. ಎಲ್ಲಿ ಸೈಕಲ್ಲು? ಸೈಕಲ್ ಒಬ್ಬರು ಮನೇಲಿ ಇಲ್ವಲ್ಲ. ನಮ್ಮ ಮನೇಲಿ ಬಿಟ್ಟರೆ ಸೈಕಲ್ ಪೇಟೆಯಲ್ಲಿ ಯಾರ ಮನೇಲಿ ಇಲ್ಲ. ಸಾನದೊಂದೇ ಇರೋದು. ಸಾನು ತಂದುಬಿಟ್ರೆ ಸಾಕು, ರಜದಲ್ಲಿ ಎಲ್ಲ ನೋಡ್ತಿರ್ತವೆ. ಅವಳನ್ನ ಕರೆದು ಮಾತಾಡ್ಸಿ ಮೆತ್ತು ಹೊಡೆಯೋಕ್ಕೆ. ಏನು ಸಖತ್ತಾಗಿರ್ಬೋದು. ಇಂಥ ಆಪ್ಷನ್ ಯಾರಿಗೂ ಸಿಗಲ್ಲ, ಗೊತ್ತಾ? ಹೌದು, ನನಗೆ ಸಿಕ್ಕಿದೆ. ವಾರದಲ್ಲಿ 3 ದಿವಸ ಅಮ್ಮನ ಜೊತೆ, ವಾರದಲ್ಲಿ 3 ದಿವಸ ನಿಮ್ಮ ಜೊತೆ. ಬೇಡ, ಇಲ್ಲೇ ಇರು, ಪರವಾಗಿಲ್ಲ. ಇಲ್ಲ, ನಿಮ್ಮನ್ನ ಬಿಟ್ಟಿರ್ಬೇಕಲ್ಲ. ಇಂಥ ಡೈಲಾಗ್ ಕಡಿಮೆ ಇಲ್ಲ. ಗಲೀಜು ಮಾಡಿಬಿಡ್ತೀರಾ, ಮನೆಯೊಳಗೆಲ್ಲ ಹಾಳು ಮಾಡ್ತೀರಾ ಅಂತ. ನಾನೇ ಸಿಗ್ತೀನಿ ಯಾವಾಗ ನೋಡಿದ್ರು ನಾನೇ ಸಿಗ್ತೀನಿ. ಅದೇ ವಯಸ್ಸೇನಾಗಿಲ್ಲ. ಗೇಟ್ ತೆಗೀರಿ. ಅದು ಈ ಚಳಿಗೂ ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ಮತ್ತೆ ಹಾಕೊಂಡೋಗ್ಲಾ ಹೊರಡೆ. ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಮಾಡಿಸ್ಬೇಕಿತ್ತು. ಹಾಕಿದೀವಿ. ಬಾಯ್ ತೋಟಮ್ಮ, ಬಾಯ್ ಕಣ. ಹುಯ್ ರಾಜಾ, ಬಾಯ್. ಬೇಕು ಅಂತ ಹೋಗ್ತಿರೋದು ಇವಳು. ಬೇಕು ಅಂತ ಏನು ಮಾಡ್ತೀಯಾ? ಇಲ್ಲೇ ಕುತ್ಕೊತೀನಿ. ಅದು ಹೆಂಗೆ ಕೈತೆ ತಳ್ಳು. ನೀವು ಹೋದ್ರೆ ನನಗೆ ಬರಕ್ಕೆ ದಾರಿ ಗೊತ್ತಿಲ್ಲ ಅನ್ಕೊಂಡಿರಾ? ಅಮ್ಮ, ಬರಕ್ಕೆ ದಾರಿ ಗೊತ್ತಿಲ್ಲ ಅನ್ಕೊಂಡಿರಾ? ಥಾ ಸುಮ್ಮನಿರೆ. ಚೇತನ ಸರಿ ಇಲ್ಲ ಕಣೆ, ಜಿಗ್ನೆ ಕಣೆ ಇಲ್ಲಿ. ಥಾ, ಬರೀ ಇಂಥದ್ದೇ ಮಾಡ್ರಿ ನೀವು. ಕರ್ಮ. ಗೈಸ್, ದಿಸ್ ಇಸ್ ನಾಟ್ ಫೇರ್. ಓಡೆ ಬಾ, ನಿನಗಿದೆ. ನೆಕ್ಸ್ಟು ನೋಡ್ಕೊಂತೀನಿ ನಿನ್ನ. ನೀನು ಅನ್ಕೊಂಡಿದ್ದೆ ಅಲ್ಲ ನಾನು ನಿಲ್ಲಿಸ್ತೀನಿ ಅಂತ. ಟೈಮ್ ಬರುತ್ತೆ. ಪಾಪ ಸುಸ್ತಾಗೋದು. ಅಯ್ಯೋ, ಅನ್ಕೊಂಡಿದ್ದಲ್ಲ ಅಮ್ಮನ ಈ ಥರ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ. ಇವಳೊಬ್ಳೆ ಮಾಡೋದು. ನನ್ನ ನೈಟ್ ಹಾಕೊಂಡ್ರೆ ಬಂದು ನೋಡು ನಿನ್ನ ಆಕ್ಚುಲಿ ನಾವ್ ಇಳಿಸಿದ್ದು ತಪ್ಪಿಲ್ಲಿ. ನಾನು ಇಳಿಸ್ಬೇಕಾಗಿರೋದು ಮುಳ್ಳಂಗಿರಿ ಹತ್ರ. ಹೌದು, ಏನೋ ಪಾಪ ಅಂತ ನೆನ್ಸಿದೀವಿ. ಇಳಿಸಿರೋದು. ಗೈಸ್ ಫುಲ್ ಸುಸ್ತಾಗಾಯ್ತು ಗೈಸ್. ಹೆಂಗ್ ನೆನ್ಸಿದ್ವಿ ನೋಡಿ ಅವಳನ್ನ. ಯಪ್ಪ ದೇವ್ರೆ, ನನಗೊಂದು ಗೊತ್ತಾಯ್ತು. ಇನ್ಮೇಲಿಂದ ತೋಟಕ್ಕೆ ಬಂದರೆ ಇಲ್ಲಿ ಜಸ್ಟ್ ಹತ್ತಿ ಇಳಿದ್ರೆ ಸಾಕು. ಅದೇ ಎಕ್ಸಸೈಸು, ಅದೇ ಜಾಗಿಂಗು, ಅದೇ ವರ್ಕೌಟ್ ಗೈಸ್. ಇಂಕ್ಲೈನ್ ಹಿಂಗಿರೋದಲ್ವಾ ರೋಡು. ಏನ್ ಗೊತ್ತಾ, ಅವಳು ನಡೆಯೋದೇ ಇಲ್ಲ. ಹಾಗಾಗಿ ನಾನು ಈ ಪ್ಲಾನ್ನ ಮಾಡಿದ್ದು. ಮನೇಲಿ ರೂಮಿಂದ ಹೊರಗೆ ಬರಲ್ಲ, ಸ್ವಲ್ಪನೂ ನಡೆಯಲ್ಲ ಅವಳು. ಗೈಸ್, ಇವತ್ತೊಂದು ಸ್ಪೆಷಲ್.
ಏನು ಗೊತ್ತಾ, ಚೇತನ ಫಸ್ಟ್ ಪ್ರಮೋಷನ್ ವಿಡಿಯೋ ಹಾಕ್ತಾ ಇದ್ದಾಳೆ, ಅದು ಪೇಪರ್ ಬೋಟ್. ಎಷ್ಟು ಖುಷಿ ಆಗ್ತೀಯ ಚೇತು? ಹಾಂ, ಆ್ಯಕ್ಚುಲಿ ನಮಗೆ ಫಸ್ಟ್ ಅವಾಗೆಲ್ಲ ಒಂದೇನಾದರೂ ಒಂದು ಸಿಕ್ಕಿದ್ರೆ ವಾವ್ ಅಂತ ಖುಷಿ ಪಡ್ತಿದ್ದೆ. ನೀನು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ನನ್ನ ಪ್ರೊಫೈಲ್ ನೋಡಿಕೊಂಡು ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಬರ್ತಾಯಿದೆ ಅನ್ನೋ ಒಂದು ಫ್ಯಾಕ್ಟ್ನೇ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಸೊ ಐ ಆಮ್ ಲೈಕ್ ದಿಸ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಗೈಸ್. ನನಗೆ ಖುಷಿ ಫುಲ್ಲು. ಸ್ಟಾರ್ಟಿಂಗ್ಗೆ ಪೇಪರ್ ಬೋಟ್ ಪ್ರಮೋಷನ್ ವಿಡಿಯೋ, ಗಾಡ್, ಹುಡುಗಿ ಗೈಸ್. ಆ ವಿಡಿಯೋ ಚೇತು ಪ್ರೊಫೈಲಲ್ಲಿರುತ್ತೆ, ಹೋಗಿ ನೋಡಿ. ಇಲ್ಲ ಇದೆ ನೋಡಿ, ತೋಸು. ಎಲ್ಲಿ ಹೋದ್ಯವಳು ಭೂಮಿಕಾ? ಸಾಕು ಗೈಸ್, ಇಷ್ಟೇ, ಫುಲ್ಲು ವಿಡಿಯೋ ಅಲ್ಲಿ ಸಿಗುತ್ತೆ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಏನೋ ಸ್ಯಾರಿ ಒಂಚೂರು ಆಫ್ ಮಾಡು. ಆ್ಯಂಡ್ ನಮ್ಮಮ್ಮ ಇಲ್ಲಿ ಸ್ಯಾರಿ ಮೇಳ ಏನೋ ಸಮಥಿಂಗ್ ಮೆಗಾ ಸೇಲ್ ಅಂತ ಇತ್ತು, ಅದ್ರ ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ಇದನ್ನು ಪೋಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ನಾವು ಇಲ್ಲೇ ಕೂತ್ವಿ. ನಮ್ಮಮ್ಮ ಅಂತೂ ಯಾರಿಗೂ ಕಾಯಲ್ಲ, ಗೊತ್ತಲ್ಲ, ಪಟ ಅಂತ ಎದ್ದು ಹೋಗ್ತಾ ಇರ್ತಾರೆ. ಗೈಸ್, ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಪಿಂಪಲ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಮಾಡ್ಕೋಬೇಕು. ಡೈಲಿ ಜಾಸ್ತಿ ಆಗ್ತಿದೆ, ಅಂದರೆ ದಿನ ಜಾಸ್ತಿ ಆಗ್ತಾಯಿದೆ ಪಿಂಪಲ್ಲು. ಅಷ್ಟು ಇರ್ತಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ಥರ ಪಿಂಪಲ್ ಆಗ್ತಾಯಿದೆ ನನಗೆ. ಐ ಡೋಂಟ್ ನೋ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂದರೆ ನಾಳೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭರಾತ್ರಿ ಗೈಸ್.